ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕಾಶಿ ಸೊಪ್ಪು ಅಥವಾ ಗಣಕೆ ಸೊಪ್ಪಲ್ಲಿ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ಈ ಗೊಜ್ಜನ್ನು ಎಲ್ಲ ರೊಟ್ಟಿ ಜೊತೆನೂ ತಿನ್ಬೋದು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಹಾಗೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಜೊತೆಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂದರೆ A1 ಆಗಿರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವೇನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ಟಿನಷ್ಟು ಗಣಕೆ ಸೊಪ್ಪನ್ನು ಸೋಸಿಟ್ಕೊಂಡಿದ್ದೀನಿ. ಬರೀ ಎಲೆ ಮಾತ್ರ ತೊಗೊಂಡಿದ್ದೀನಿ. ಜೊತೆಗೆ ಕಾಯಿ, ಹಣ್ಣು ಎಲ್ಲ ಸಿಗುತ್ತೆ ನೋಡಿ, ಅದನ್ನು ಸಹ ನಾನು ಸೋಸಿಟ್ಕೊಂಡಿದ್ದೀನಿ. ತುಂಬಾ ರುಚಿಯಾಗುತ್ತೆ ಕಾಯಿ ಹಣ್ಣು ಎಲ್ಲ ಸೇರಿಸಿದರೆ. ಇದನ್ನೆಲ್ಲ ಸೋಸಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಕ್ಲೀನಾಗಿ ಸೋಸ್ಕೋಬೇಕು. ಒಂದು ತೊಟ್ಟು ಸಹ ನೀರದಲ್ಲಿ ಇರಬಾರ್ದು. ಅಷ್ಟು ಕ್ಲೀನಾಗಿ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 10 ರಿಂದ 15 ಬೆಳ್ಳುಳ್ಳಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಬಹುದು, ಆದರೆ ಬೆಳ್ಳುಳ್ಳಿ ಹಾಕಿದರೆ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಖಾರಕ್ಕೆ ಇಲ್ಲಿ 3 ರಿಂದ 4 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಜೊತೆಗೆ ನೋಡಿ, ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು 4 ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಹುಳಿಯಾಗಿರೋಂಥ ಟೊಮೆಟೊನ ಸೇರಿಸಿ. ಟೊಮೆಟೊ ಏನಾದರೂ ಬೇಡ ಅಂತಂದರೆ ನೀವು ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೋಬಹುದು. ಹುಣಸೆ ಹಣ್ಣನ್ನು ರುಬ್ಬೇಕಾದ್ರೆ ಸೇರಿಸ್ಕೋಬೇಕಾಗುತ್ತೆ. ಟೊಮೆಟೊ ಆದರೆ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಟೊಮೆಟೊ ಎಲ್ಲ ಲೈಟಾಗಿ ಬಾಡಿದೆ. ಈಗ ನಾವು ಸೋಸಿಟ್ಕೊಂಡಿದ್ದಂತಹ ಸೊಪ್ಪು ಇದೆ ನೋಡಿ, 1 ಕಟ್ಟಿನಷ್ಟು ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡೋದಕ್ಕೆ ಸೊಪ್ಪು ಇಷ್ಟೊಂದು ಕಾಣಿಸ್ಬೋದು, ಆದರೆ ಇದಕ್ಕೆ ಶಾಖ ಬಿದ್ದ ತಕ್ಷಣ ಸ್ವಯ್ ಅಂತ ಇದು ಕಮ್ಮಿಯಾಗಿ ಹೋಗ್ಬಿಡುತ್ತೆ. ಅಷ್ಟು ಬಾಡೋಗುತ್ತೆ ಈ ಸೊಪ್ಪು. ನೀವೇ ನೋಡ್ತೀರಾ ಈಗ ಎಲ್ಲೆಲ್ಲಿ ಶಾಖ ಬೀಳುತ್ತೋ ಅದು ಹಾಗೇ ಕರ್ಗೋಗ್ಬಿಡುತ್ತೆ ಈ ಸೊಪ್ಪು. ಇಷ್ಟು ಸೊಪ್ಪಲ್ಲಿ ನಾವು ಆರಾಮಾಗಿ 2 ರಿಂದ 3 ಜನಕ್ಕೆ ನಾವು ಈ ಗೊಜ್ಜನ್ನು ಮಾಡಬಹುದು. ನೋಡಿ, ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಅದು ಶಾಖ ಬೀಳ್ತಾ ಇದೆಯೋ ಅಲ್ಲೆಲ್ಲ ಕರ್ಗು ಹೋಗ್ತಾ ಇದೆ ನೋಡಿ ಸೊಪ್ಪು. ನೀವೇ ನೋಡ್ತೀರಾ, ಇಷ್ಟು ಸೊಪ್ಪು ಬರೀ ಒಂದು ಹಿಡಿಯಷ್ಟು ಸೊಪ್ಪಾಗುತ್ತೆ. ಅಷ್ಟು ಬಾಡಾಗುತ್ತೆ ಈ ಗಣಕೆ ಸೊಪ್ಪು. ನೀರು ಮಾತ್ರ ಚೆನ್ನಾಗಿ ಸೋಸ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಈ ಸ್ಟೇಜಲ್ಲಿ. ಹಾಗಾಗಿ ತೊಳೆದುಬಿಟ್ಟು ನೀರು ಒಂದು ತೊಟ್ಟು ಸಹ ಸೊಪ್ಪಲ್ಲಿ ನೀರಿರಬಾರ್ದು, ಅಷ್ಟು ಚೆನ್ನಾಗಿ ನಾವು ಸೋಸಿಟ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೋಲ್ಡ್, ಕಾಫಿಗೆ, ಸ್ಟೊಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈ ಗಣಕೆ ಸೊಪ್ಪು ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಕಮ್ಮಿ ಆಗಿದೆ ಸೊಪ್ಪು. ಅಷ್ಟು ಸೊಪ್ಪಲ್ಲಿ ಈಗ ಬಾಡಿದ ಮೇಲೆ ಒಂದು ಹಿಡಿಯಷ್ಟು ಸೊಪ್ಪು ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮಿಕ್ಸಿಗೆ ನಾನಿಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಬೀಜನ ಸೇರಿಸ್ತಾ ಇದ್ದೀನಿ. ಪುಡಿನೂ ಸಹ ಸೇರಿಸ್ಬೋದು ಬೀಜ ಇಲ್ಲ ಅಂದರೆ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ನಾವು ಹುರಿದಿಟ್ಕೊಂಡಂತಹ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಆ ಸೊಪ್ಪಿನಲ್ಲಿರುತ್ತೆ ನೋಡಿ, ಅದನ್ನು ಆರಿಸ್ಬಿಟ್ಟು ನಾನೀಗ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಬರೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಾತ್ರ ನಾನು ಆರಿಸಿಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಚಟ್ನಿ ಅದಕ್ಕೆ ನೈಸಾಗಿ ರುಬ್ಕೋಬೇಕಾಗುತ್ತೆ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲನೂ ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಬಿದ ಮೇಲೆ ನಾವು ಸೊಪ್ಪು ಮತ್ತು ಟೊಮೆಟೊ ಉಳಿದಿತ್ತ ನೋಡಿ, ಅದನ್ನು ಸೇರಿಸ್ಬಿಟ್ಟು ಒಂದೇ ಒಂದು ರೌಂಡ್ ಇದನ್ನು ನಾವು ರುಬ್ಕೋಬೇಕಾಗುತ್ತೆ. ಯಾಕೆಂದರೆ ಸೊಪ್ಪು ಹಾಕಿದ ಮೇಲೆ ಅದು ತರ್ತರಿಯಾಗಿರಬೇಕು. ಹಾಗಾಗಿ ವಿಪ್ ಅಂತ ಇರುತ್ತೆ ನೋಡಿ, ಪಲ್ಸ್ ಅಂತ ಇರುತ್ತೆ ಕೆಲವು ಮಿಕ್ಸಿನಲ್ಲಿ, ಅದನ್ನು ಹಾಕಿಬಿಟ್ಟು ಈ ರೀತಿ ತರ್ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ಮುಂಚೆನೇ ನಾವು ಸೊಪ್ಪು ಸೇರಿಸ್ಬಿಟ್ರೆ ಇದು ನೈಸಾಗಿ ಹೋಗ್ಬಿಡುತ್ತೆ. ಆ ಥರ ಆಗಬಾರ್ದು. ಈ ಗೊಜ್ಜು ಸೊಪ್ಪು ಮಾತ್ರ ತರ್ತರಿಯಾಗಿರಬೇಕು. ಅದಕ್ಕೋಸ್ಕರ ಸೊಪ್ಪನ್ನು ಮತ್ತು ಟೊಮೆಟೊನ ಕೊನೆಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋದು. ಈಗ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿಬಿಟ್ಟು ಅದು ಚಟಪಟ ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉದ್ದಿನಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜಿಗೆ ಕಡಲೆಬೇಳೆ, ಉದ್ದಿನಬೇಳೆ ಮಧ್ಯ ಮಧ್ಯ ಬಾಯಲ್ಲಿ ಸಿಗದೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಗಟ್ಟಿ ಹಿಂಗನ್ನು ನಾನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಿಂಗೆ ಹಾಕಿದರೆ ಟೇಸ್ಟು ಜಾಸ್ತಿ ಬರುತ್ತೆ, ಒಂಥರ ಫ್ಲೇವರ್ ಜಾಸ್ತಿ ಇರುತ್ತೆ. ಗಟ್ಟಿ ಹಿಂಗಿಲ್ಲ ಅಂದರೆ ಹಿಂಗಿನ ಪುಡಿನೂ ಸಹ ನಾವಿಲ್ಲಿ ಒಂದು 1/4 ಸ್ಪೂನಷ್ಟು ಸೇರಿಸಬಹುದು. ಹಾಗೆಯೇ ಇಲ್ಲಿ ಒಂದು 2 ಕೆಂಪು ಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ.
ತುಂಬಾ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆ ಒನ್ ಆಗಿರುತ್ತೆ ಗೊಜ್ಜು. ಹಾಗೆಯೇ ಇಲ್ಲಿ ಒಂದು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ಗೊಜ್ಜಿಗೆ ಏನು ಅಂತಂದರೆ ನಾವು ಸೊಪ್ಪನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಈ ಸ್ಟೇಜಲ್ಲಿ ನಾನು ರುಚಿಗೆ ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸಿದ್ದೀನಿ ನೋಡಿ. ಈರುಳ್ಳಿ ಜೊತೆನೇ ಉಪ್ಪನ್ನು ಸೇರಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದಮೇಲೆ ನಾವು ರುಬ್ಬಿಟ್ಕೊಂಡಂತಹ ಆ ಸೊಪ್ಪಿನ ಮಸಾಲೆಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರನ್ನ ತೊಳ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಬೋದು. ಕೆಲವರಿಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಅಂಥವ್ರು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಬೋದು. ನಮ್ಮ ಮನೆಯವರಿಗೆಲ್ಲ ಇದು ಸ್ವಲ್ಪ ಗಟ್ಟಿಗಿದ್ರೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಇಲ್ಲಿ ಸೇರಿಸ್ಬಿಟ್ಟು ಇದು ಗೊಜ್ಜಿನ ಹದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ನಾನಿಲ್ಲಿ ಒಂದು 1/4 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಾಕೋಂಥ ಮಸಾಲೆ ಎಲ್ಲ ಹಾಕಾಗಿದೆ. ಉಪ್ಪು, ಖಾರ, ಹುಳಿಗೆ ಟೊಮೆಟೊ ಹಾಕಾಗಿದೆ. ಅಕಸ್ಮಾತ್ ನಿಮಗೆ ಟೊಮೆಟೊ ಹಾಕೋದು ಬೇಡ ಅಂತಂದರೆ ಹುಣಸೆ ಹಣ್ಣನ್ನು ನಾವು ರುಬ್ಕೋಬೇಕಾದ್ರೆ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಹಾಕಿದ್ದು ತರ ಚೆನ್ನಾಗಿರುತ್ತೆ. ಆದರೆ ಗೊಜ್ಜು ಸ್ವಲ್ಪ ಡಾರ್ಕ್ ಕಲರಲ್ಲಿ ಬರುತ್ತೆ ಹುಣಸೆ ಹಣ್ಣು ಹಾಕಿದರೆ. ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ ರೆಡಿಯಾಗಿದೆ. ಸೂಪರಾಗಿರೋ ಗಣಕೆ ಸೊಪ್ಪಿನ ಗೊಜ್ಜು, ಕಾಶಿ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒನ್ ಆಗಿರುತ್ತೆ ಈ ಗೊಜ್ಜು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.